ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ವಿಶ್ವ ಶಾಂತಿಗೆ ಯಕ್ಷ ನೃತ್ಯ ಮೂಲಕ ಕೊಡುಗೆ ನೀಡುತ್ತಿರುವ ಯಕ್ಷಗಾನ ಕಲಾವಿದೆ ತುಳಸಿ ಹೆಗಡೆ ಹೆಸರು ಇದೀಗ ಜಾಗತಿಕ ಮಟ್ಟದಲ್ಲೂ ದಾಖಲೆಯಾಗಿದೆ. ಲಂಡನ್ ಮೂಲದ ಪ್ರತಿಷ್ಠಿತ ವರ್ಲ್ಡ್ ರೆಕಾರ್ಡ್ ಸಂಸ್ಥೆಯು ತುಳಸಿ ಹೆಗಡೆ ಅವರನ್ನು ತನ್ನ ವಿಶ್ವ ದಾಖಲೆಯ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸಿಕೊಂಡಿದೆ. ಯಕ್ಷಗಾನ ಕಲಾ ಪ್ರಕಾರದ ಮೂಲಕ ವಿಶ್ವ ಶಾಂತಿಗೆ ಈವರೆಗೆ 9 ಕಲಾ ಕುಸುಮದ ಮೂಲಕ ನೀಡುತ್ತಿರುವ ಕೊಡುಗೆಗಳನ್ನು ಗಮನಿಸಿ ಮಕ್ಕಳ ವಿಭಾಗದ ತನ್ನ ದಾಖಲಾತಿಯಲ್ಲಿ ಸೇರಿಸಿಕೊಂಡಿದೆ. ಇನ್ನು ಬೆರಳ ತುದಿಯಲ್ಲಿ ನರ್ತನ ಮಾಡುವ ವಿದೇಶವೊಂದರ ನೃತ್ಯ ಕಲಾ ಪ್ರಕಾರ ಹೊರತುಪಡಿಸಿದರೆ ಈವರೆಗೆ ಪ್ರಪಂಚದ ಯಾವುದೇ ಕಲಾ ಪ್ರಕಾರ ಈ ದಾಖಲಾತಿ ಪಟ್ಟಿಗೆ ಸೇರ್ಪಡೆಯಾಗಿರಲಿಲ್ಲ ಎಂದು ಈ ಸಂಸ್ಥೆ ತಿಳಿಸಿದೆ. ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಮಂಗಳವಾರದಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರಾದ ಶ್ರೀ ನಿತಿನ್ ಗಡ್ಕರಿ ಅವರನ್ನು ಭೇಟಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಹಾದು ಹೋಗುವ ಭಟ್ಕಳ ಗಡಿಯಿಂದ ಕಾರವಾರದ ಗಡಿಯವರೆಗೆ ಚತುಷ್ಪಥ ರಸ್ತೆ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವುದು ಹಾಗೂ ಸಾಗರಮಾಲಾ ಯೋಜನೆಯಡಿಯಲ್ಲಿ ಮಂಜೂರಾದ ಶಿರಸಿ ಕುಮಟಾ ಶಿರಸಿ ಹಾನಗಲ್ ರಸ್ತೆ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವುದು ಹಾಗೂ ಮಳೆಗಾಲದಲ್ಲಿ ರಸ್ತೆ ನಿರ್ವಹಣೆ ಮಾಡುವುದರ ಕುರಿತು ಚರ್ಚಿಸಿ ಮನವಿ ಪತ್ರ ನೀಡಿದರು. ಇದಕ್ಕೆ ಮಾನ್ಯ ಸಚಿವರು ಸ್ಪಂದಿಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಇದೇ ವೇಳೆ ಅಧಿಕಾರಿಗಳಿಗೆ ಸೂಚಿಸಿದರು. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ಶಿರಸಿ ರೋಟರಿಗೆ ಜುಲೈ 1ರಿಂದ ಆರಂಭಗೊಂಡು ಜುಲೈ 30ರ ತನಕವಿರುವ ಪ್ರಸಕ್ತ ಪ್ರಪ್ರಥಮ ಬಾರಿಗೆ ಮಹಿಳಾ ಅಧ್ಯಕ್ಷರಾಗಿ ಮಹಾಲಕ್ಷ್ಮಿ ಆಸ್ಪತ್ರೆಯ ಮನೋರಮಾ ಡಯಾಗ್ನೋಸ್ಟಿಕ್ ಸೆಂಟರ್ನ ಡಾಕ್ಟರ್ ಸುಮನ್ ದಿನೇಶ್ ಹೆಗಡೆ ಆಯ್ಕೆಯಾಗಿದ್ದಾರೆ. ಸ್ಕಾಡ್ವಿ ಸಂಸ್ಥೆ ಆಡಳಿತಾಧಿಕಾರಿ ಸರಸ್ವತಿ ಎನ್ ರವಿ ಪ್ರಪ್ರಥಮ ಮಹಿಳಾ ಕಾರ್ಯದರ್ಶಿಯಾಗಿಯೂ, ಸಹ್ಯಾದ್ರಿ ಪೇಪರ್ಸ್ನ ವಿನಾಯಕ್ ಜೋಶಿ ಖಜಾಂಚಿಯಾಗಿ ಹಾಗೂ ಷೇರು ಹೂಡಿಕೆ ತಜ್ಞ ವಿನಯ್ ಕುಮಾರ್ ಹಿರೇಮಠ್ ಕಾರ್ಯನಿರ್ವಾಹಕ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಕ್ಲಬ್ನ ಸೇವೆ ನಿರ್ದೇಶಕರಾಗಿ ಅನಂತ ಪದ್ಮನಾಭ್, ಸಮುದಾಯ ಸೇವೆ ನಿರ್ದೇಶಕರಾಗಿ ರಮೇಶ್ ಹೆಗಡೆ, ವೃತ್ತಿಪರ ಸೇವೆ ನಿರ್ದೇಶಕರಾಗಿ ಸತೀಶ್ ಭಟ್ನಾಡಗುಳಿ, ಅಂತಾರಾಷ್ಟ್ರೀಯ ಸೇವೆ ನಿರ್ದೇಶಕರಾಗಿ ಮಾಧುರಿ ಶಿವರಾಮ್, ಯುವ ಜನಾಂಗ ನಿರ್ದೇಶಕರಾಗಿ ಹರೀಶ್ ಹೆಗಡೆ, ನಿಕಟಪೂರ್ವ ಅಧ್ಯಕ್ಷರಾಗಿ ಶ್ರೀಧರ್ ಹೆಗಡೆ, ನಿಯೋಜಿತ ಅಧ್ಯಕ್ಷರಾಗಿ ಶ್ರೀನಿವಾಸ್ ನಾಯ್ಕ್, 2026-27ರ ಅಧ್ಯಕ್ಷರಾಗಿ ಹಸ್ತಿಮಲ್ ಚೌಧರಿ, ಉಪಾಧ್ಯಕ್ಷರಾಗಿ ಗಣಪತಿ ಹೆಗಡೆ, ಸಭಾ ನಿಯಂತ್ರಣಾಧಿಕಾರಿಗಳಾಗಿ ಪೂಜಾ ದೇಶಪಾಂಡೆ, ರಾಜೇಂದ್ರ ಹೆಗಡೆ ಆಯ್ಕೆಯಾಗಿರುವುದಾಗಿ ಶಿರಸಿ ರೋಟರಿ ಸಾರ್ವಜನಿಕ ಸಂಪರ್ಕಾಧಿಕಾರಿ ರವಿ ಹೆಗಡೆ ಗಡಿಹಳ್ಳಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಅನಂತ ಧನ್ಯವಾದಗಳು. ಸಹಕಾರಿ ಕ್ಷೇತ್ರದಲ್ಲಿ ನನ್ನ ಸಾಮಾಜಿಕ ಬದುಕನ್ನು, ಕಾರ್ಯ ಚಟುವಟಿಕೆಯನ್ನು ಹತ್ತಿರದಿಂದ ಕಂಡವರಾಗಿ ಪ್ರಾಮಾಣಿಕತೆ, ನಿಷ್ಠೆಯನ್ನು ಗುರುತಿಸಿ ನನ್ನ ಮೇಲೆ ಸಂಪೂರ್ಣ ವಿಶ್ವಾಸವಿಟ್ಟು ಯಾರದೇ ಯಾವುದೇ ರೀತಿಯ ಆಮಿಷ, ರಾಜಕೀಯದ ತಂತ್ರಗಾರಿಕೆಗೆ ಈಡಾಗದೆ ಅಪ್ಪಟವಾದ ಆತ್ಮಾಭಿಮಾನ, ಸಂಸ್ಕಾರವಂತ ನಿರ್ಧಾರದಿಂದ ನನ್ನನ್ನು ಸತತ 3ನೇ ಅವಧಿಗೆ ಧಾರವಾಡ ಹಾಲು ಒಕ್ಕೂಟದ ನಿರ್ದೇಶಕನನ್ನಾಗಿ ಆಯ್ಕೆ ಮಾಡಿ ಸೇವೆ ಮುಂದುವರಿಸಲು ಅವಕಾಶ ಮಾಡಿಕೊಟ್ಟಿರುವ ಶಿರಸಿ ತಾಲೂಕು ಭಾಗದ ಹಾಲು ಉತ್ಪಾದಕ ಸಹಕಾರಿ ಸಂಘಗಳ ಮತದಾರ ಬಾಂಧವರಿಗೂ, ನನಗೆ ಈವರೆಗೂ ಸಹಕಾರ ನೀಡುತ್ತಾ ಬಂದಿರುವ ಆಡಳಿತ ಮಂಡಳಿಯವರು ಹಾಗೂ ಕಾರ್ಯದರ್ಶಿಗಳಿಗೂ, ಚುನಾವಣಾ ಸಂದರ್ಭದಲ್ಲಿ ನನ್ನ ಜೊತೆಗಿದ್ದು ನನಗಾಗಿ ಶ್ರಮಿಸಿದ ಎಲ್ಲ ಸನ್ಮಿತ್ರರಿಗೂ, ಪ್ರತ್ಯಕ್ಷ ಪರೋಕ್ಷ ನೆರವಾದ ಸಮಸ್ತರಿಗೂ ಅನಂತ ಧನ್ಯವಾದಗಳು. ಧನ್ಯವಾದಗಳನ್ನು ಸಲ್ಲಿಸುವವರು ಶ್ರೀ ಸುರೇಶ್ ಚಂದ್ರ ಹೆಗಡೆ ಕಿಶನ್ಮನೆ, ನಿರ್ದೇಶಕರು ಧಾರವಾಡ ಹಾಲು ಒಕ್ಕೂಟ. ಶಿರಸಿ ತಾಲೂಕಿನ ಮುಂಡಗೇಸರ ಮೂಲದ ಹುಬ್ಬಳ್ಳಿಯ ಯುವತಿಯೊಬ್ಬಳು ಇತ್ತೀಚೆಗೆ ಅಮೆರಿಕಾದಲ್ಲಿ ಜರುಗಿದ ಸೌಂದರ್ಯ ಸ್ಪರ್ಧೆಯಲ್ಲಿ ವಿಜೇತಳಾಗಿದ್ದಾಳೆ. ಮುಂಡಗೇಸರದ ಅಜ್ಜೋರಮನೆ ಕುಟುಂಬದವರಾದ ಹುಬ್ಬಳ್ಳಿಯಲ್ಲಿ ನೆಲೆಸಿರುವ ಕೃಷ್ಣ ಹೆಗಡೆ, ಕಮಲಾ ದಂಪತಿಯ ಪುತ್ರಿ ಶ್ರುತಿ ಹೆಗಡೆ ಅಮೆರಿಕಾದಲ್ಲಿ ವಿಶ್ವ ಸುಂದರಿಯಾಗಿ ಹೊರಹೊಮ್ಮಿದ್ದಾಳೆ. ಈಕೆ ಈ ಮೊದಲು 2018ರಲ್ಲಿ ಮಿಸ್ ಕರ್ನಾಟಕ ರನ್ನರ್ ಅಪ್, ಮಿಸ್ ಸೌತ್ ಇಂಡಿಯಾ ವಿಜೇತಳಾಗಿದ್ದಳು. 2023ರಲ್ಲಿ ಮಿಸ್ ಏಷ್ಯಾ ಇಂಟರ್ನ್ಯಾಷನಲ್ ಇಂಡಿಯಾ ಪ್ರಶಸ್ತಿ ಗೆದ್ದಿದ್ದ ಈಕೆ ಅಮೆರಿಕಾದಲ್ಲಿ ನಡೆದ ವಿಶ್ವ ಸುಂದರಿ ಕಿರೀಟ ಮುಡಿಗೇರಿಸಿಕೊಂಡಿದ್ದಾಳೆ. ಇನ್ನು ಅಮೆರಿಕಾದ ಫ್ಲೋರಿಡಾದಲ್ಲಿ ಕಳೆದ ಜೂನ್ 6ರಿಂದ 10ರವರೆಗೆ ಆಯೋಜಿತವಾಗಿದ್ದ ಸ್ಪರ್ಧೆಯಲ್ಲಿ ಭಾರತ ಸೇರಿದಂತೆ ಒಟ್ಟು 40 ದೇಶಗಳ ಸುಂದರಿಯರು ಪೈಪೋಟಿಯಲ್ಲಿದ್ದರು. ರಾಷ್ಟ್ರೀಯ ಉಡುಗೆ, ಈಜು ಉಡುಗೆ, ಪ್ರಶ್ನೋತ್ತರ, ವೈಯಕ್ತಿಕ ಸಂದರ್ಶನ ಮುಂತಾದ ವಿವಿಧ ಸುತ್ತುಗಳಲ್ಲಿ ಸ್ಪರ್ಧೆ ಸಾಗಿತ್ತು. ಎಲ್ಲದರಲ್ಲೂ ಉತ್ತಮ ಪ್ರದರ್ಶನ ನೀಡಿದ ಶ್ರುತಿ ಹೆಗಡೆ ಗೆಲುವು ಸಾಧಿಸಿದ್ದಾರೆ.
ಅಂತಾರಾಷ್ಟ್ರೀಯ ಸಂಸ್ಥೆ ಲಯನ್ಸ್ ಕ್ಲಬ್ನ ಬನವಾಸಿ ಶಾಖೆಯ ಪರವಾಗಿ ಪತ್ರಿಕಾ ದಿನಾಚರಣೆ ದಿನ ಸ್ಥಳೀಯ ಪತ್ರಕರ್ತರನ್ನು ಅವರವರ ಮನೆಗಳಿಗೆ ತೆರಳಿ ಸನ್ಮಾನಿಸಿ ಗೌರವಿಸುವ ಅಪೂರ್ವ ಕಾರ್ಯ ಮಾಡಿದರು. ಕಳೆದ 35 ವರ್ಷಗಳಿಂದ ಬನವಾಸಿ ಭಾಗದ ಪತ್ರಕರ್ತರಾಗಿ ಕಾರ್ಯ ಮಾಡುತ್ತಿರುವ ಉದಯ್ ಕುಮಾರ್ ಪಿ ಕಾನಳ್ಳಿ ಅವರ ಮನೆಗೆ ತೆರಳಿ ಅವರ ಪತ್ನಿ ಶ್ರೀಮತಿ ಸಂಧ್ಯಾ ಅವರ ಜೊತೆ ದಂಪತಿಗಳಿಗೆ ಸನ್ಮಾನ ಮಾಡಲಾಯಿತು. ಇನ್ನು ಬನವಾಸಿ ಲಯನ್ಸ್ ಶಾಖೆ ಅಧ್ಯಕ್ಷ ಲಯನ್ ವಾಗೀಶ್ ಕೆರೋಡಿ, ಕಾರ್ಯದರ್ಶಿ ಲಯನ್ ಸಾಯಿರಾಮ್ ಕಾನಳ್ಳಿ ಅವರೊಡಗೂಡಿ ಉಪಾಧ್ಯಕ್ಷ ಲಯನ್ ಕೃಷ್ಣರಾಯ್ ಕಾನಳ್ಳಿ, ಸದಸ್ಯರುಗಳಾದ ಶ್ರೀಮತಿ ಸೀಮಾ ಕೆರೋಡಿ, ಲಯನ್ ವಿಶ್ವನಾಥ್ ಒಡೆಯರ್, ಲಯನ್ ರವೀಂದ್ರ ಕೊಳೆಕರ್, ಲಯನ್ ಗುರುದತ್ ರಾಯ್ಸತ್ ಸೇರಿದಂತೆ ಅನೇಕರು ಸೇರಿ ಸನ್ಮಾನ ಮಾಡಿದರು. ಇನ್ನು ಅನಿಸಿಕೆ ವ್ಯಕ್ತಪಡಿಸಿದ ಅಧ್ಯಕ್ಷ ವಾಗೀಶ್ ಕೆರೋಡಿ, ಸಣ್ಣ ವಯಸ್ಸಿನಿಂದಲೇ ಸಮಾಜ ಸೇವೆ ಮಾಡುತ್ತಾ ಬಂದು ಕಳೆದ 35 ವರ್ಷಗಳಿಂದ ಪತ್ರಿಕೆ ಕಾರ್ಯ ಮಾಡುತ್ತಾ ಬನವಾಸಿ ಅಭಿವೃದ್ಧಿ ದಿಶೆಯಲ್ಲಿ ಕಾರ್ಯ ಮಾಡುತ್ತಿರುವ ಉದಯ್ ಕುಮಾರ್ ಕಾನಳ್ಳಿ ಅವರ ಕಾರ್ಯ ಶ್ಲಾಘನೀಯ ಎಂದರು. ಇನ್ನು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಉದಯ್ ಕುಮಾರ್ ಕಾನಳ್ಳಿ, ಸಮಾಜ ಸೇವೆ ಮತ್ತು ಪತ್ರಿಕೆ ಕೆಲಸ ತಮಗೆ ಖುಷಿ ನೀಡಿದೆ ಎನ್ನುತ್ತಾ ಈ ಕಾರ್ಯವನ್ನು ಗುರುತಿಸಿ ಸನ್ಮಾನ ಮಾಡುವ ಕಾರ್ಯ ಮಾಡಿದ ಲಯನ್ ಸಂಸ್ಥೆಯ ಬನವಾಸಿ ಶಾಖೆಯನ್ನು ಕೊಂಡಾಡಿದರು. ಅಂತೆಯೇ ಈ ಮೊದಲು ಪತ್ರಕರ್ತರಾದ ಸುಧೀರ್ ನಾಯರ್, ಅರವಿಂದ್ ಬಳಗಾರ್, ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಇಂಗಳೆ, ಡಾಕ್ಟರ್ ರಾಘವೇಂದ್ರ ನಾಯ್ಕ ಅವರುಗಳನ್ನು ಅವರವರ ಮನೆಗಳಿಗೆ ತೆರಳಿ ಸನ್ಮಾನ ಮಾಡಿ ಗೌರವಿಸಲಾಯಿತು. ಅಖಿಲ ಭಾರತೀಯ ಕಾಂಗ್ರೆಸ್ ಪಕ್ಷದ ಹಿಂದುಳಿದ ವರ್ಗಗಳ ವಿಭಾಗದ ಅಧ್ಯಕ್ಷರಾದ ಕ್ಯಾಪ್ಟನ್ ಅಜಯ್ ಸಿಂಗ್ ಯಾದವ್ ಜಿ ಅವರು ಹಿಂದುಳಿದ ವರ್ಗಗಳ ವಿಭಾಗದ ರಾಷ್ಟ್ರೀಯ ಸಂಯೋಜಕರಾದ ನಾಗರಾಜ್ ನಾರ್ವೇಕರ್ ಇವರಿಗೆ ಆಂಧ್ರಪ್ರದೇಶದ ಜೊತೆಗೆ ಕೇರಳ ರಾಜ್ಯದ ಹಿಂದುಳಿದ ವರ್ಗಗಳ ವಿಭಾಗದ ಪ್ರಭಾರಿಯಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ. ದೆಹಲಿಯಲ್ಲಿ ನಡೆದ ಅಖಿಲ ಭಾರತೀಯ ಕಾಂಗ್ರೆಸ್ ಪಕ್ಷದ ಹಿಂದುಳಿದ ವರ್ಗಗಳ ವಿಭಾಗದ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯಲ್ಲಿ ಕ್ಯಾಪ್ಟನ್ ಅಜಯ್ ಸಿಂಗ್ ಯಾದವ್ ಜಿ ಅವರು ಈ ಕುರಿತು ಆದೇಶ ಪತ್ರವನ್ನು ನಾಗರಾಜ್ ನಾಯ್ಕ್ ಅವರಿಗೆ ನೀಡಿದ್ದಾರೆ. ಶಿರಸಿ ನಗರಸಭೆಯಲ್ಲಿ ಬೇಜವಾಬ್ದಾರಿತನದಿಂದ ಆಡಳಿತ ನಡೆಯುತ್ತಿದೆ. ನಗರಸಭೆಯಲ್ಲಿ ಫಾರ್ಮ್ ನಂಬರ್ 3 ಸೇರಿದಂತೆ ಅನೇಕ ಕೆಲಸಗಳಿಗೆ ಕೆಲ ಸದಸ್ಯರು ನೇರವಾಗಿ ಡೀಲ್ ಮಾಡುತ್ತಿದ್ದಾರಲ್ಲದೆ ನಗರಸಭೆಯ ವಾಣಿಜ್ಯ ಮಳಿಗೆಗಳಲ್ಲೂ ಕೈಯಾಡಿಸುತ್ತಿದ್ದಾರೆ ಎನ್ನುವ ನೇರ ಆರೋಪವನ್ನು ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಮಂಗಳವಾರದಂದು ಪತ್ರಿಕಾ ಭವನದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾಡಿದ್ದಾರೆ. ಬೇಜವಾಬ್ದಾರಿ ಬಹಳ ಎದ್ದು ಕಾಣ್ತಾ ಇದೆ. ಕಾರಣ ನಗರಸಭೆಗಂತೂ ಬಹುಶಃ ಪ್ರತಿನಿತ್ಯ ನಮ್ಮಲ್ಲಿ ಅಲ್ಲಿ ಹೋಗಿ ಬಂದು ನಮಗೆ ಕಂಪ್ಲೇಂಟ್ ಕೊಟ್ಟೇ ಹೋಗ್ತಾರೆ. ಸರ್, ಫಾರಂ ಪ್ರತಿ ಸಮಸ್ಯೆ ಇರ್ಬೋದು, ಇವತ್ತು ನಾವು ಹೊಸ ಮನೆ ಕಟ್ಟಲಿಕ್ಕೆ ಪರ್ಮಿಷನ್ ಇರ್ಬೋದು, ಮುಂಚೆಲ್ಲ 1000 ರೂಪಾಯಿ ಆಗೋ ಕೆಲಸ ಈಗ 10,000 50,000 ರೂಪಾಯಿ ಕೇಳ್ತಾರೆ. ಮತ್ತೇನಕ್ಕೆ ಅಂದರೆ ಕೆಲವು ನಗರಸಭೆ ಸದಸ್ಯರೇ ಅವರೇ ಆ ಡೀಲರ್ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ. ಎಲ್ಲ ಸದಸ್ಯರು, ಕೆಲವು ಸದಸ್ಯರು ಇನ್ನು ಮನೆ ಕೋಣನ ಬಿಡಿಕೆ ಮೇಲಲ್ಲಿ ಹೊಸ ಅಂಗಡಿ ಪುನಃ ಅಂಗಡಿಗಳನ್ನು ಅವರಿಗೆ ಕೊಟ್ಟರು. ಆ ಅಂಗಡಿಗಳ ಮಧ್ಯೆ ಮತ್ತೆ ಸಂಜೆ ಒತ್ತಿ ಮತ್ತು ನಗರಸಭೆ ಸದಸ್ಯರದು ಯಾವ್ದೋ 10 ಅಂಗಡಿಗಳೆಲ್ಲ ಆಗಿದೆ. ಹೀಗೆಲ್ಲ ಆಗೋದ್ರಿಂದ ಮುಂಚಿರ್ತಕ್ಕಂಥ ನಮ್ಗೆ ಇದರಿಂದ ತೊಂದರೆ ಆಗ್ತದೆ ಅಂತಕ್ಕಂಥ ದೂರು ಕೂಡ ನಾವು ಕೇಳಿದ್ದೇವೆ. ಇನ್ನೂ ಅವರಿಗೆ ವಿದ್ಯುತ್ ಸಂಪರ್ಕವನ್ನು ಇನ್ನೂ ಕೂಡ ಕೊಡೋದ್ರಲ್ಲಿ ಇರ್ತಾರೆ, ಬಾಡಿಗೆ ಮಾತ್ರ ಅವ್ರ ಲಾಭವಾಗಿದೆ. ಹೀಗಾಗಿ ನಗರಸಭೆಯಿಂದ ಆಗತಕ್ಕಂಥ ತೊಂದರೆಯೂ ಕೂಡ ಶಿರಸಿ ನಗರಸಭೆಯು ಸಿದ್ದಾಪುರ ಪಂಚಾಯತ್ನಲ್ಲಿರ್ಬೋದು, ಇವತ್ತು ಹೊಸದಾಗಿ ಮನೆ ಕಟ್ಟೋರಿಗೆ, ಫಾರಂ 3 ಸಮಸ್ಯೆ, ಮನೆ ಮಾರಾಟ ಮಾಡೋರು, ಮನೆ ಖರೀದಿ ಮಾಡೋರಿಗೆ ಇವೆಲ್ಲ ಕೂಡ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಸಾರ್ವಜನಿಕ